ರಾಜ್ಯದಲ್ಲಿ ಕುಡಿಯುವ ನೀರಿನ ಅಭಾವದ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ರು. ಬಹಳ ವರ್ಷಗಳ ನಂತರ ಬಿಸಿ ಗಾಳಿಯ ತಾಪ ನೋಡ್ತಿದ್ದೇನೆ. ಬೋರ್ವೆಲ್ ಡ್ಯಾಂಗಳಲ್ಲಿನ ನೀರು ಕಡಿಮೆ ಆಗ್ತಾ ಇದೆ. ಮುಂದಿನ 2 ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ. ಹೀಟ್ ವೇವ್ ಕೂಡ ಜಾಸ್ತಿ ಆಗಲಿದೆ. ಎಲ್ಲ ಜಿಲ್ಲೆಯಲ್ಲೂ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನಾವು ಇದನ್ನು ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ DC CEOಗಳ ಸಭೆ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರ ವರದಿ ಮೇರೆಗೆ ಏನೋ ಒಂದು ಹೀಟ್ ವೇವ್ ಮ್ಯಾಪ್ ಅಂತ ಒಂದು ನಾವು ಮಾಡಿದ್ದೀವಿ. ಅದರ ಪ್ರಕಾರ ಎಲ್ಲ DC CEOಗಳಿಗೆ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಆರೋಗ್ಯ ಇಲಾಖೆಯಿಂದ ಕೂಡ ಈಗಾಗಲೇ ಒಂದು ಸಮರ್ಪಕವಾದಂಥ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ರಿಲೀಸ್ ಮಾಡಿದ್ದಾರೆ. ನಾವು ಕೂಡ ಪಂಚಾಯತ್ ರಾಜಿಂದ ಈ ಬಿಸಿಲಿಗೆ ನಾವು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ರಿಲೀಸ್ ಮಾಡಿದ್ದೇವೆ, ಒಂದು ಸುತ್ತೋಲೆಯನ್ನು. ಅದನ್ನು ಹೊರತುಪಡಿಸಿ ನೀವು ಹೇಳ್ದಂಗೆ ಈ ಸರಿ ಬೋರ್ವೆಲ್ಗಳಾಗಲಿ ಅಥವಾ ಸಂಗ್ರಹಿಸಿರುವಂಥ ನೀರಾಗಲಿ ಇವ್ಯಾಪರೇಷನ್ನು ಹೆಚ್ಚಾಗುತ್ತೆ ಬಿಕಾಸ್ ಆಫ್ ದ ಹೀಟ್. ಸೊ ಇದನ್ನು ಕೂಡ ಮುಂಜಾಗ್ರತೆ. SSLC ರಿಸಲ್ಟ್ನಲ್ಲಿ ಕಲಬುರಗಿಗೆ ಕೊನೆ ಸ್ಥಾನಕ್ಕೆ ವ್ಯಂಗ್ಯ ವಿಚಾರವಾಗಿ ಜೆಡಿಎಸ್ ಬಿಜೆಪಿ ವ್ಯಂಗ್ಯಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಭೌತಿಕ ದಿವಾಳಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿಯವರ ಮಕ್ಕಳು ಇಲ್ಲವಾ, ಬಿಜೆಪಿ ಮಕ್ಕಳಿಗೆ ಬುದ್ಧಿ ಇಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರು ಹುಬ್ಬಳ್ಳಿಯನ್ನ ಹಾಂಗ್ಕಾಂಗ್ ಮಾಡಿದ್ರ. ವೈಯಕ್ತಿಕವಾಗಿ ನನ್ನ ತಂದೆ ಬಗ್ಗೆ, ಹೆಂಡತಿ ಬಗ್ಗೆ ಮಾತಾಡ್ತಾರೆ. ವಿಶೇಷ ಸದನ ಕರೆದ್ರೆ ಓಡಿ ಹೋಗ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಪಾಪ ಅವರು ಬೌದ್ಧಿಕ ದಿವಾಳಿ ಆಗಿಬಿಟ್ಟಿದ್ದಾರೆ JDS ಅವರು, BJP ಅವರು. ಈಗ ಕಲಬುರಗಿನಲ್ಲಿರ್ಬೋದು, ಬೇರೆ ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 92% ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ಕಮ್ಮಿ ಆಗಿದೆ. 92% ಬಂದವ್ರಿಗೆ ದಡ್ರ ಅಂತಾರೆ ಇವರು. ಅಂದರೆ ಇವರಿದ್ದಾಗೆಲ್ಲ ಮಾಡಿದ್ರ. ಈಗ ಇವರೆಲ್ಲ ಯಾವಾಗ ನೋಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು ಸುದೀರ್ಘವಾಗಿ ಆಳಿರೋದಲ್ಲ. ಏನು ಶಿವಮೊಗ್ಗ ಇವತ್ತು ಏನು ಸಿಂಗಾಪುರ್ ಆಗಿದೆಯಾ? ಹುಬ್ಬಳ್ಳಿ ಏನು ಹಾಂಗ್ಕಾಂಗ್ ಮಾಡಿಟ್ಟಿದ್ದಾರೆ ಬೊಮ್ಮಾಯಿಯವರು. ಏನೇ ಇದ್ರು ಸರಿಯಾಗಿ ಮಾತಾಡಿದ್ರೆ ವಿ ಕ್ಯಾನ್ ಗಿವ್ ಇದು. ಈಗ BJP ನಾಯಕರ ಮಕ್ಕಳು ಇಲ್ವಾ ಕಲಬುರಗಿನಲ್ಲಿ? ಅವ್ರ ಕಾರ್ಯಕರ್ತರು ಇಲ್ವಾ ಕಲಬುರಗಿನಲ್ಲಿ? ಅಂದರೆ ಅವ್ರ ಮಕ್ಕಳು ದಡ್ರ? ಏನಿದು ಇವನ್ ಇಷ್ಟು ಚಿಲ್ಲರೆಯಾಗಿ ಮಾತಾಡಿದ್ರೆ ಯಾರೇನು? ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸದ ಬಗ್ಗೆ ಕುಣಿಗಲ್ ಶಾಸಕ ರಂಗನಾಥ್ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಸಮಸ್ಯೆ ಬಗೆಹರಿಸುವ ಭಾವನೆಯಲ್ಲಿದ್ದೇವೆ. ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ ಅಂತ ಇಬ್ಬರು ಹೇಳಿದ್ದಾರೆ. ಸದ್ಯದಲ್ಲೇ ಸೂಕ್ತ ನಿರ್ಧಾರವಾಗುತ್ತೆ ಅಂತ ಭಾವಿಸ್ತೇವೆ. ಹೈಕಮಾಂಡ್ ನಿರ್ಧಾರವನ್ನ ನಾವು ತಲೆಬಾಗಿಸಿ ಪಾಲಿಸ್ತೇವೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಅವಶ್ಯಕತೆ ಬಂದರೆ ನಾವು ಕೂಡ ದೆಹಲಿಗೆ ಹೋಗ್ತೇವೆ ಅಂತ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.